ಮಂದಿರದಲ್ಲಿ ಏನು ಕಾಣಿಕೆ ಹಾಕಿದಂತ ಹಣ ಕಳವಾಗಿದೆ. ಅದರ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಅವಕಾಶ ಆಗಿದೆ. ರಾಮದೇವರ ಬಗ್ಗೆ ಮರ್ಯಾದ ಪುರುಷೋತ್ತಮ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆರಾಧಿಸುವಂತ ದೇವರು. ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅನ್ನುವಂತ ರೀತಿ ವಿವಾದ ಕೋರ್ಟ್ನಲ್ಲಿ 1885 ಇಸ್ವಿಯಿಂದ ಇತ್ತು. ಬ್ರಿಟಿಷರಿರುವಾಗ ಕೂಡ ಇತ್ತು. 1989 ಇಸ್ವಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂತ ಬಿಜೆಪಿ ಪಕ್ಷದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಈ ದೇಶದಲ್ಲಿ ರಥಯಾತ್ರೆ ಮಾಡುವಂತ ಕಾರ್ಯಕ್ರಮ ಆಯಿತು. ಶ್ರೀ ಅಡ್ವಾಣಿ ಅವರ ನೇತೃತ್ವದಲ್ಲಿ ರಥಯಾತ್ರೆ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಅದೇ ರೀತಿಯಾಗಿ ತದನಂತರ ಚುನಾವಣಾ ಸಮಯದಲ್ಲಿ ಕೂಡ 89ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿತ್ತು. ಪುತ್ತೂರಲ್ಲಿ ನಾನೇ ಸ್ಪರ್ಧೆ ಮಾಡಿದ್ದೆ ಸದಾನಂದ ಗೌಡರ ವಿರುದ್ಧ. ಅವತ್ತು ಇಟ್ಟಿಗೆಯನ್ನ ಮನೆ ಮನೆಗೆ ತಂದು ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಓಟು ಬಿಜೆಪಿ ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ಪ್ರಮಾಣ ಮಾಡಿಸುವಂತ ಕೆಲಸ ಕಾರ್ಯಗಳು ನಡೆದಿತ್ತು. ಆ ಚುನಾವಣೆ ಮುಗಿದ ನಂತರ ನಾನು ಅದರಲ್ಲಿ ಗೆದ್ದಿದ್ದೆ. ಆ ಚುನಾವಣೆಯಲ್ಲಿ ಗೆದ್ದಿದೆ. ನಂತರ ಇಟ್ಟಿಗೆಗಳೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು. ಅದನ್ನ ಇವತ್ತು ಒಬ್ರು ಹಿರಿಯ ನಾಯಕರು ಬಂದು ಗಾಡಿಯಲ್ಲಿ ತುಂಬಿಸಿ ಎಲ್ಲಿ ಕೊಡೋದ್ರು ಅಂತ ಗೊತ್ತಾಗ್ಲಿಲ್ಲ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಅಂದು ರಾಮ ಮಂದಿರದ ಹೆಸರಲ್ಲಿ ಕಲೆಕ್ಟ್ ಆದಂತ ಹಣ ಅದರ ಲೆಕ್ಕಪತ್ರ ಕಾಣಲಿಲ್ಲ. ತದನಂತರ ಇವತ್ತು ರಾಮ ಮಂದಿರದ ಒಂದು ನಿರ್ಮಾಣ ಸಮಯದಲ್ಲಿ ಜಾಗೆಗಳನ್ನ ಅದಕ್ಕೆ ಶೇಖರಿಸುವಂತ ಸಮಯದಲ್ಲಿ ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ ಬಿಸಿನೆಸ್ ನಡೆಯಿತು. ಅದಕ್ಕೆ ಕೂಡ ಇವತ್ತು ಸಂಬಂಧಪಟ್ಟಂತ ಟ್ರಸ್ಟ್ನವರು ಜವಾಬ್ದಾರರು ಅನ್ನುವಂಥ ರೀತಿಯಲ್ಲಿ ಕಟ್ಟಡ ಅಲ್ಲಿಯ ಮಂದಿರ ನಿರ್ಮಾಣಕ್ಕೂ ಕೂಡ ಇವತ್ತು ಕರ್ನಾಟಕದ ಒಬ್ಬ ಟ್ರಸ್ಟಿಯ ಇವತ್ತು ಅಳಿಯನಿಗೆ ಅದನ್ನು ವಹಿಸಿಕೊಡುವಂತ ಕೆಲಸ ಕಾರ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಅಲ್ಲಿ ಪ್ರಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಬಂಗಾರ ಇವೆಲ್ಲವೂ ಕೂಡ ಕರಗಿಸ್ಲಿಕ್ಕೆ ಅದು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದು ಕೂಡ ಒಂದು ಪ್ರಚಾರ ಇದೆ. ಇಂತಹ ಸಮಯದಲ್ಲಿ ಇವತ್ತು ಮಾಹಿತಿ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಇದೆ. ಅದರಿಂದ ತೆರವುಗೊಳಿಸುವಂತ ಕೆಲಸ ಕಾರ್ಯ ಆಗಿದೆ. ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. CCTVಯನ್ನ ರದ್ದು ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಒಂದು ಕಡೆ ಇವತ್ತು ಕಟ್ಟಡ ಕಟ್ಟಿರುವಂತದ್ದು ಕೂಡ ಬೀಳುವಂತ ಒಂದು ಕಡೆ ಮೆಟ್ಟಲು ಬೀಳುವಂತ ಒಂದು ಪರಿಸ್ಥಿತಿಯನ್ನು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆದಂತ ರಾಮ ಮಂದಿರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರ ಜನರ ರಾಮದೇವರ ಇವತ್ತು ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂತಹ ಅವಕಾಶಗಳಾದ ಸಮಯದಲ್ಲಿ ಇದು ಇವತ್ತು ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ನ ಮುಖಾಂತರ ಇದು ತನಿಖೆ ಆಗಬೇಕು. ಯಾರು ಸಂಬಂಧಪಟ್ಟವರಿದ್ದಾರೆ ಅವರ ಮೇಲೆ ಇವತ್ತು ಗುರುತರವಾಗಿ ಅಂತ ಯಾರು ಸಂಬಂಧಪಟ್ಟವರು ಇಲ್ಲಿಗೆ, ಯಾಕಂತ ಹೇಳಿದ್ರೆ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ನಿಕಟವಾಗಿ ಸಂಬಂಧಪಟ್ಟಂತವರು RSS ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಸಂಬಂಧಪಟ್ಟವರಿದ್ದಾರೆ. ಅದೇ ರೀತಿಯಾಗಿ ಅವರು ನಿಕಟವಾದಂತ ಸಂಪರ್ಕ ಪ್ರಧಾನಮಂತ್ರಿಗಳ ಜೊತೆಯಲ್ಲಿದೆ. ಇವತ್ತು ಆ ದೃಷ್ಟಿಯಲ್ಲಿ SIT ಮಾಡಿಕೊಂಡು ಬರೇ ಒಂದು ರಾಜ್ಯ UPಗೆ ಸಂಬಂಧಪಟ್ಟಂತ ವಿಚಾರ ಅಂತ ಹೇಳಿ ಅಲ್ಲ, ದೇಶದಾದ್ಯಂತ ರಾಮದೇವರ ಭಕ್ತರುಗಳಿದ್ದಾರೆ. ಅವರ ಭಾವನೆಗೆ ಭಕ್ತಿಗೆ ಧಕ್ಕೆ ಆದಂತ ಸಮಯದಲ್ಲಿ ಇವತ್ತು ನ್ಯಾಯಾಲಯದ ಮೇಲೆ ನಾವು ಭರವಸೆ ಇದೆ. ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕು. ಸತ್ಯಾಂಶ ಹೊರಗಡೆ ಬರಬೇಕು. ಯಾರ್ಯಾರು ಸಂಬಂಧಪಟ್ಟಂತವರಿದ್ದಾರೆ, ಕಳವು ಮಾಡಿದಂಥವ್ರು ಮಾತ್ರ ಅಲ್ಲ, ಕಳವು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪ್ರೇರೇಪಣೆ ಕೊಟ್ಟವರಿಗೆ ಕೂಡ ಕಠಿಣ ಸಜೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಭಾವನೆ ಭಕ್ತಿಗೆ ಧಕ್ಕೆ ಆಗಿದೆ. ಅದು ಪುನರುಪಿ ಸತ್ಯಾಂಶ ಹೊರಗಡೆ ಬರೋದ್ರ ಮುಖಾಂತರ ಪುನರುಪಿ ಭಕ್ತಿ ಮತ್ತು ಭಾವನೆ ಜಾಸ್ತಿ ಆಗುವಂತ ಅವಕಾಶಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಖ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನ ನಾನು ಈ ಸಮಯದಲ್ಲಿ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಅಲ್ಲಿ ನಾವು ಕಾಣಲಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿದ್ರು ಕೂಡ ಇದು ಮನ್ ಕಿ ಬಾತ್ ಅಲ್ಲಿ ಬರ್ತದೆ. ಇಷ್ಟೊಂದು ಕೋಟ್ಯಾಂತರ ಜನರ
ಇವತ್ತು ಭಕ್ತಿ ಮತ್ತು ಭಾವನೆಗಳ ಆರಾಧನೆ ಇವತ್ತು ಮೂರ್ತಿಯಾದಂತ ರಾಮದೇವರಿಗೆ ಅವಮಾನ ಆಗುವಂತ ಸಮಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ ಕಿ ಬಾತ್ ಕೂಡ ಕಾಣ್ತಾ ಇಲ್ಲ. ಚುನಾವಣೆಯಲ್ಲಿ ಏನಾದ್ರು ಚಿತ್ರಣ ಬದಲಾಗಬಹುದು, ಜನ ಇದನ್ನು ಗಂಭೀರವಾಗಿ ತಗೊಳ್ತಾರೆ. ಅಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ನಾವು ಧರ್ಮವನ್ನ ರಾಜಕೀಯಕ್ಕೆ ತರಲಿಲ್ಲ. ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನೋದು ನಮ್ಮ ನಿಲುವು. ಆದರೆ ಬಿಜೆಪಿ ಅವರು ಸತತವಾಗಿ ದೇವರನ್ನ, ಇವತ್ತು ಧರ್ಮವನ್ನ, ಎಲ್ಲವನ್ನೂ ಕೂಡ ರಾಜಕೀಯಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಮೇಲೆ ಅಧಿಕಾರದ ಕುರ್ಚಿಯಲ್ಲಿ ಕೂತು ಇಂಥ ಒಂದು ರೀತಿಯ ಅದಕ್ಕೆ ಭಕ್ತಿಗೆ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ.